1857ರ ಬ್ರಿಟಿಷರ ಕಾಲದ ಭರತ್ಪುರ್ ಸೇನಾ ಶಿಬಿರ. ಮಣ್ಣಿನ ಮೈದಾನ. ಹಿಂದೂ ಮುಸ್ಲಿಂ ಭಾರತೀಯ ಸೈನಿಕರು ಕುಳಿತು ಚಿಂತೆಯಲ್ಲಿದ್ದಾರೆ. ಇಬ್ಬರು ಸಿಪಾಯಿಗಳು ಮಾತಾಡುತ್ತಿದ್ದಾರೆ. ಮುಖದಲ್ಲಿ ಆತಂಕ. ಹಿಂದೆ ಹಳೆಯ ಬ್ಯಾರಕ್ ಕಟ್ಟಡ. ಬೆಳಗಿನ ಮೃದುವಾದ ಬೆಳಕು. ರಾಗದ ಗುಂಪಿನಲ್ಲಿ ಇಬ್ಬರು ಭಾರತೀಯ ಸಿಪಾಯಿಗಳು ಗುಪ್ತವಾಗಿ ಮಾತನಾಡುತ್ತಿರುವುದು. ಒಬ್ಬನು ಕೈಯಲ್ಲಿ ಕಾರ್ಟ್ರಿಜ್ ಹಿಡಿದು ಹಸುಹಂದಿ ಕೊಬ್ಬು ಬಗ್ಗೆ ಕಳವಳ ತೋರಿಸುತ್ತಿರುವುದು. ಹತ್ತಿರದಲ್ಲೇ ಇತರ ಸೈನಿಕರು ಗಾಬರಿಯಿಂದ ನೋಡುತ್ತಿದ್ದಾರೆ. ಮಂಗಲ್ ಪಾಂಡೆ ಗುಂಪಿನ ಮುಂದೆ ದೊಡ್ಡ ಧೈರ್ಯದಿಂದ ನಾವು ಗುಲಾಮರಲ್ಲ ಎಂದು ಘೋಷಿಸುತ್ತಿರುವ ಕ್ಷಣ ಅವರು ರೈಫಲ್ ಎತ್ತಿ ನಿಂತಿದ್ದಾರೆ. ಸುತ್ತಲೂ ಬೆಂಗಾಳ ಸಿಪಾಯಿಗಳ ಮುಖದಲ್ಲಿ ಭಯ ಮತ್ತು ಪ್ರೇರಣೆ. ಭರತ್ಪುರ ಪರೇಡ್ ಗ್ರೌಂಡ್. ಬ್ರಿಟಿಷ್ ಅಧಿಕಾರಿ ಲೆಫ್ಟಿನೆಂಟ್ ಬಾಗ್ ಕುದುರೆಯ ಮೇಲೆ ಕೂಗಿ ಆದೇಶಿಸುತ್ತಿರುವುದು. ಸಾಲಿನಲ್ಲಿ ನಿಂತಿರುವ ಭಾರತೀಯ ಸಿಪಾಯಿಗಳು. ಗಂಭೀರ ವಾತಾವರಣ. ಬ್ರಿಟಿಷ್ ಅಧಿಕಾರಿಗಳು ಮಂಗಲ್ ಪಾಂಡೆ ಮೇಲೆ ದಾಳಿ ಮಾಡಲು ಮುಂದೆ ಬರುತ್ತಿದ್ದಾರೆ. ಪಾಂಡೆ ರೈಫಲ್ ಹಿಡಿದು ರಕ್ಷಣೆಗಾಗಿ ಸಜ್ಜಾಗಿರುವುದು. ಧೂಳು ಎದ್ದ ಮೈದಾನ. ಭಾರತೀಯ ಸಿಪಾಯಿ ವೀರನಂತೆ ಗಾಯಗೊಂಡ ಮಂಗಲ್ ಪಾಂಡೆ ಅವರನ್ನು ಭಾರೀ ಸೈನಿಕರು ಬಿಗಿಯಾಗಿ ಹಿಡಿದು ಹೋಗುತ್ತಾರೆ. ಹಿಂದೆ ಬ್ರಿಟಿಷ್ ಅಧಿಕಾರಿಗಳು ನೋಡುತ್ತಿದ್ದಾರೆ. ಸಂಜೆಯ ಬೆಳಕು. ಬ್ರಿಟಿಷ್ ನ್ಯಾಯಾಂಗ ಕೊಠಡಿ. ಮಂಗಲ್ ಪಾಂಡೆ ಕೈಕಡಿವಾಣಗಳಲ್ಲಿ ಧೈರ್ಯದಿಂದ ನಿಂತಿದ್ದಾರೆ. ಮುಂದೆ ಅಧಿಕಾರಿಗಳು ಗಂಭೀರ ಮುಖದಲ್ಲಿ ಶಿಕ್ಷೆ ಘೋಷಿಸುತ್ತಿದ್ದಾರೆ. 8 ಏಪ್ರಿಲ್ 1857. ಗಲ್ಲುಕಟ್ಟೆಯ ಮುಂದೆ ಜನರು ದೂರದಿಂದ ಶೋಕಭರಿತರಾಗಿ ನೋಡುವುದು. ಮಂಗಲ್ ಪಾಂಡೆ ಗಲ್ಲುಗಂಬದ ಕೆಳಗೆ ಧೈರ್ಯದಿಂದ ನಿಂತು ದೇಶಭಕ್ತಿಯ ನಗು ತೋರಿಸುತ್ತಿರುವುದು. ಮಂಗಲ್ ಪಾಂಡೆ ಅವರ ಆತ್ಮದಂತೆ ಬೆಳಕಿನ ಕಿರಣದಲ್ಲಿ ಉದಯವಾಗುವ ಭಾರತೀಯ ತ್ರಿವರ್ಣದ ಸಂಕೇತ. ಹಿಂದೆ ಭಾರತ್ ಮಾತಾ ಕಿ ಜೈ ಎಂದು ಘೋಷಿಸುತ್ತಿರುವ